ಮಾತಾಡಿ ಸರ್. ಇವತ್ತು ಸ್ವಲ್ಪ ಜ್ವರ. ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಹಿಂದೂ ಧರ್ಮದ ಮೇಲೆ, ಸಂಘಟನೆಗಳ ಮೇಲೆ ಅನೇಕ ಅಲ್ಲಸಲ್ಲದ ಆರೋಪಗಳನ್ನು ಹೊರಿಸಿ ಇವತ್ತು ಧರ್ಮದ ಪರ ಮಾತಾಡುವಂಥವರು ಅಥವಾ ಹೋರಾಟ ಮಾಡುವ ಒಂದು ಧ್ವನಿಯನ್ನು ಹತ್ತಿಕ್ಕುವಂತಹ ಷಡ್ಯಂತ್ರಗಳನ್ನು ನಿರಂತರವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದರಲ್ಲಿ ಇವತ್ತು ಇದೊಂದು ದೇಶ ಭಾಷಣ ಮಸೂದೆಯನ್ನು ಏನು ಇವತ್ತು ಅಧಿವೇಶನದಲ್ಲಿ ಅವರು ಹೊರಡಿಸಲಿಕ್ಕಿದ್ದಾರೆ, ಇದು ಸಹ ಇವತ್ತು ನಮ್ಮ ಒಂದು ಧಾರ್ಮಿಕ ವಿಷಯಗಳನ್ನು ಸಮಾಜದಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಇವತ್ತು ನನ್ನ ಧರ್ಮದ ವಿರುದ್ಧವಾಗಿ ಮಾತನಾಡಿದಾಗ ನಾವು ವಿರೋಧ ಮಾಡದೆ ಮತ್ತಾರು ವಿರೋಧ ಮಾಡಲಿಕ್ಕಿದೆ. ಇವತ್ತು ನಮಗೆ ಮಾತಾಡಲಿಕ್ಕೆ ಹಕ್ಕಿಲ್ಲ ಅಂತ ಹೇಳಿದರೆ ಬಹುಸಂಖ್ಯಾತ ಹಿಂದೂಗಳಿರುವ ಭಾರತದಲ್ಲಿ ಇನ್ಯಾರಿಗೆ ಅಧಿಕಾರವನ್ನು ಈ ಸರ್ಕಾರ ಕೊಡಲಿಕ್ಕೆ ಹೋಗ್ತಾ ಇದೆ? ಈ ರೀತಿಯ ಕಾನೂನುಗಳನ್ನು ತಂದು ಇವತ್ತು ಸಮಾಜದಲ್ಲಿ ಸಾಮರಸ್ಯ ಕದಡುವಂತಹ ಪ್ರಯತ್ನ ಯಾರು ಮಾಡ್ತಾ ಇರೋದು? ಇವತ್ತು ನಮ್ಮ ಈ ಧರ್ಮದ ದೇವರ ವಿಡಂಬನೆಗಳು ಇವತ್ತು ನಿರಂತರವಾಗಿ ನಡೀತಾ ಇದೆ, ಸಾಧು ಸಂತರ ವಿಡಂಬನೆ ನಡೀತಾ ಇದೆ. ಅದರ ವಿರುದ್ಧ ಇವತ್ತು ಅನೇಕ ಮುಸಲ್ಮಾನರು, ಅನ್ಯ ಧರ್ಮೀಯರು ಮಾತಾಡ್ಬೋದು. ಇವತ್ತು ನಾವು ಇವತ್ತು ಅವರ ಏನು ನಮ್ಮ ಸುಳ್ಳನ್ನು ಹೇಳಿ ಇವತ್ತು ನಮ್ಮ ಧರ್ಮದ ವಿಡಂಬನೆಯನ್ನು ಮಾಡ್ತಾ ಇದ್ದಾರೆ, ಅದನ್ನು ಖಂಡಿಸಲಿಕ್ಕೆ ನಮಗೆ ಅಧಿಕಾರ ಇಲ್ವಾ? ಈ ರೀತಿಯ ಕಾನೂನುಗಳು ಇದು ದೇಶ ಬಾಹಿರ ಅಥವಾ ಧರ್ಮ ಬಾಹಿರ ಇದೆ. ಇದನ್ನು ತಕ್ಷಣ ರಾಜ್ಯಪಾಲರು ಗಂಭೀರವಾಗಿ ಪರಿಗಣಿಸಬೇಕು. ಸರ್ಕಾರ ಈ ರೀತಿಯ ಈ ಬಿಲ್ಗಳನ್ನು ಏನು ತರ್ತಾ ಇದೆ ಇದಕ್ಕೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಈ ಬಿಲ್ಲನ್ನು ಯಾವುದೇ ರೀತಿಯ ಕಾರಣಕ್ಕೂ ಸಹ ಇದನ್ನು ಪಾಸ್ ಆಗಲಿಕ್ಕೆ ಗವರ್ನರ್ ಅವರು ಬಿಡಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಏನಾದರೂ ಕಾಂಗ್ರೆಸ್ ಸರ್ಕಾರ ಇದಾಗಿಯೂ ಸಹ ಈ ರೀತಿಯ ಕಾನೂನುಗಳನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಿದರೆ ನಮ್ಮ ಹೋರಾಟ ಇನ್ನೂ ಸಹ ರಾಷ್ಟ್ರಾದ್ಯಂತ ನಾವು ಮಾಡಲಿಕ್ಕೆ ಸಹ ಸಿದ್ಧರಿದ್ದೇವೆ. ಈ ಸಂದರ್ಭದಲ್ಲಿ ನಾವೆಲ್ಲ ಶ್ರೀರಾಮ ಸೇನೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿ ಅನೇಕ ಹಿಂದೂ ಪರ ಸಂಘಟನೆಯರು ಮತ್ತು ಧರ್ಮನಿಷ್ಠ ಇವತ್ತು ಧರ್ಮ ಪ್ರೇಮಿಗಳು ನಾವೆಲ್ಲರೂ ಸೇರಿ ಇವತ್ತು ರಾಜ್ಯಪಾಲರಿಗೆ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇವೆ. ಈ ದೇಶ ಭಾಷಣದ ಹೆಸರಿನಲ್ಲಿ ನಮ್ಮ ಧರ್ಮದ, ದೇಶದ, ರಾಷ್ಟ್ರದ ವಿಚಾರಧಾರೆಯನ್ನು ಇವತ್ತು ತಿಳಿಸಲಿಕ್ಕೆ ಇವತ್ತು ಈ ಒಂದು ಮಸೂದೆ ತುಂಬ ತೊಡಕನ್ನು ಉಂಟು ಮಾಡಲಿಕ್ಕಿದೆ. ಸತ್ಯವನ್ನು ಹೇಳಲಿಕ್ಕೂ ಸಹ ಇವತ್ತು ನಾವು ಹೆದರಿ ಹೇಳುವಂತಹ ಷಡ್ಯಂತ್ರವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ತೀವ್ರವಾಗಿ ನಾವು ಖಂಡನೆಯನ್ನು ಮಾಡ್ತಾ ಇದ್ದೇವೆ. ಶರತ್ ಕುಮಾರ್.